ಇಲ್ಲಿ ನೀವೆಲ್ಲರೂ ಕೂಡ ಜಾಸ್ತಿ ತಲೆ ಕೆಡ್ಸ್ಕೊಬಿಟ್ಟಿರೋದು KECT ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಆದರೆ KE ಅವರು ಇದ್ರ ಬಗ್ಗೆ ಏನು ಕೂಡ ತಲೆ ಕೆಡ್ಸ್ಕೊಂಡಿರಲಿಲ್ಲ, ಏನು ಕೂಡ ಅಪ್ಡೇಟ್ನ ಕೊಟ್ಟಿರಲಿಲ್ಲ. ಇವಾಗ KE ಅವರು ಒಂದು ಅಫಿಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನಿಮ್ಮ ರಿಸಲ್ಟ್ ಬಗ್ಗೆ ತುಂಬಾ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು. ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಅಪ್ಡೇಟ್ಸ್ನ ಪಡ್ಕೋತಾ ಇರ್ತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇವಾಗ ರಿಸಲ್ಟ್ಗಿಂತ ಮುಂಚೆ ಒಂದು ಅಪ್ಡೇಟ್ ಇದೆ. ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಆಲ್ ಟಿಕೆಟು ರಿಲೀಸ್ ಆಗಿದೆ. ಡೈರೆಕ್ಟ್ ಲಿಂಕು ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಟೆಲಿಗ್ರಾಮ್ ಚಾನಲ್ಗೆ ಕೊಟ್ಟಿರ್ತೀನಿ. ಜಾಯ್ನ್ ಆಗಿಬಿಟ್ಟು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಡೈರೆಕ್ಟ್ ಲಿಂಕ್ ಸಿಗುತ್ತೆ. ಆಲ್ ಟಿಕೆಟ್ ಇವತ್ತು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು KECT ರಿಸಲ್ಟ್ ಇವತ್ತು ಬರುತ್ತಂತ ನೀವು ಸಾಕಷ್ಟು ಜನ ಕಮೆಂಟ್ಸ್ ಹಾಕಿದ್ದೀರಾ. ಯಾಕೆ ಅಂದರೆ 20ನೇ ತಾರೀಕು ರಿಸಲ್ಟ್ ಅಂತ ಗೂಗಲಲ್ಲಿ ತೋರಿಸಿದೆ ಅಂತ. ಗೂಗಲಲ್ಲಿ ಬರೋ ಇನ್ಫಾರ್ಮೇಷನ್ ಎಲ್ಲ ಕೂಡ ರಿಯಲ್ ಇರೋಲ್ಲ. ಬೇಕು ಅಂದರೆ ನೀವೇ ಒಂದು ವೆಬ್ಸೈಟ್ನ ಡೆವಲಪ್ ಮಾಡಿ ನೀವು ಕೂಡ ಒಂದು ರಿಸಲ್ಟ್ 20ನೇ ತಾರೀಕು ಬರುತ್ತೆ ಅಥವಾ 22ನೇ ತಾರೀಕು ಬರುತ್ತೆ ಅನ್ನೋದನ್ನ ನೀವು ಕೂಡ ಮಾಡ್ಬೋದು. ಇಲ್ಲಿ ನಿಮಗೂ ಏನಾದರೂ ಕೂಡ ವೆಬ್ಸೈಟ್ ಡಿಸೈನಿಂಗ್ ಮಾಡೋದು ಇಷ್ಟ ಇದೆ, ವೆಬ್ಸೈಟ್ ಡಿಸೈನಿಂಗ್ ಏನಾದರೂ ಕೋರ್ಸ್ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ಅದನ್ನ ಕೋರ್ಸ್ನ ಡೆವಲಪ್ ಮಾಡ್ತೀವಿ. ಅದಕ್ಕೆ ಎನ್ರೋಲ್ ಆಗಿ ನೀವು ಕೂಡ ವೆಬ್ಸೈಟ್ನ ಡೆವಲಪ್ ಮಾಡ್ಬೋದು. ಅದ್ರ ಮುಖಾಂತರ ಕೂಡ ನೀವು ಅರ್ನ್ ಕೂಡ ಮಾಡ್ಬೋದಾಗಿರುತ್ತೆ. ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ಇವಾಗ ನಾವು ಮೇನ್ ಅದ್ರ ಬಗ್ಗೆ ಸೈಡ್ಗೆ ಇಡೋಣ. ಇವಾಗ ರಿಸಲ್ಟ್ ಬಗ್ಗೆ ಬರೋಣ. ಯಾಕೆಂದರೆ ರಿಸಲ್ಟ್ ಒಂದು ಸಾಕಷ್ಟು ಕನ್ಫ್ಯೂಷನ್ ಆಗಿಬಿಟ್ಟಿದೆ. ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಬೆಳಿಗ್ಗೆ ವಿಡಿಯೋದಲ್ಲಿ ನಿಮ್ಗೆ ಆಗಲೇ ತಿಳಿಸ್ಕೊಟ್ಟಿದ್ದೀನಿ. ಸೆಕೆಂಡ್ ಎಕ್ಸಾಮ್ದು PUCದು ರಿಸಲ್ಟ್ ಬರಬೇಕು, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಕೂಡ ರಿಸಲ್ಟ್ ಬರಬೇಕು. ಇವೆರಡೂ ಬಂದಾದಮೇಲೆ ಮಾತ್ರ ನಿಮಗೆ KECT ರಿಸಲ್ಟ್ನ ಅನೌನ್ಸ್ ಮಾಡೋಕ್ಕಾಗೋದು ಅಂತ. ಯಾಕೆಂದರೆ ಇವಾಗ ಸೆಕೆಂಡ್ ಎಕ್ಸಾಮ್ ಬರೆದಿರೋರನ್ನ ಬಿಟ್ಬಿಟ್ಟು ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡೋಕ್ಕಾಗಲ್ಲ. ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಇಲ್ಲದೇ ಇಲ್ಲಿ ರಿಸಲ್ಟ್ ಅನೌನ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇದೆಲ್ಲ ಟೈಮ್ ಹಿಡಿಯುತ್ತೆ. ಇವಾಗ KE ಅವರು ಕೂಡ ಒಂದು ಅಫಿಷಿಯಲ್ ಆಗಿ ಅವ್ರ ವೆಬ್ಸೈಟಲ್ಲಿ ಹಾಕಿಲ್ಲ ಈ ಒಂದು ನೋಟಿಫಿಕೇಶನ್. ಮೊದಲೇ ಹೇಳ್ತಾ ಇದ್ದೀನಿ, ಅವ್ರದ್ದು ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಇದೆ ಒಂದು ಟ್ವಿಟರಲ್ಲಿ. ಅದನ್ನೇ ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಒಂದು ಏನಂದರೆ, ನಾವು ಇದುವರೆಗೂ ಕೂಡ ಯಾವುದೇ ಥರದ ಅಫಿಷಿಯಲ್ ಡೇಟ್ನ ಅನೌನ್ಸ್ ಮಾಡಿಲ್ಲ. ನಾವು ಅಫಿಷಿಯಲ್ ಡೇಟ್ನ ಏನು ಮಾಡ್ತೀವಿ ಅಂದರೆ KECT ಎಕ್ಸಾಮ್ ಏನು ಬರೆದಿದ್ರಲ್ಲ ಸ್ಟೂಡೆಂಟ್ಸ್ಗಳಿಗೆ, ಈ ಅಗ್ರಿ ಪ್ರಾಕ್ಟಿಕಲ್ ಸ್ಟೂಡೆಂಟ್ಸ್ದು ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ದು ರ್ಯಾಂಕಿಂಗ್ ಬರಬೇಕು. ಮತ್ತು ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ಬರೆದಿರೋಂಥ ವಿದ್ಯಾರ್ಥಿಗಳದ್ದು ಮಾರ್ಕ್ಸ್ ಕೂಡ ಬರಬೇಕು. ಇವೆರಡು ಫಲಿತಾಂಶ ಬಂದಾದಮೇಲೆ ನಾವು ಒಂದು ಡೇಟ್ನ ನೋಡಿಕೊಂಡು ಅನೌನ್ಸ್ ಮಾಡ್ತೀವಿ. ಮತ್ತು ನಾವು ರಿಸಲ್ಟ್ ಡೇಟ್ನ ಮೊದಲೇ ಅನೌನ್ಸ್ ಮಾಡ್ತೀವಿ. KE ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ, ಬೇಕಂದರೆ ಸ್ಕ್ರೀನ್ಶಾಟ್ ನೀವು ನೋಡ್ಬೋದು. ಇಲ್ಲಿ ಓವರ್ ಆಲ್ ಕನ್ಕ್ಲೂಷನ್ ಏನಂದರೆ, ನಿಮಗೆ KECT ರಿಸಲ್ಟ್ ಬಂದ್ಬಿಟ್ಟು ಈ ಮಂತ್ ಎಂಡಲ್ಲಿ ಬರುತ್ತೆ. ಇಲ್ಲ ಅಂದರೆ ಜೂನ್ ಫಸ್ಟ್ ವೀಕಲ್ಲಿ ಡೆಫಿನೆಟ್ಲಿ ಬಂದೇ ಬರುತ್ತೆ 100%. ಇದೊಂದು ಕನ್ಫರ್ಮ್ ಆಗಿರುತ್ತೆ. ಮತ್ತು ಈ ಒಂದು ವಿಡಿಯೋನ ಯಾರು ರಿಸಲ್ಟ್ಗೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.